ಕಣದಾಳ್ ಗ್ರಾಮದಲ್ಲಿ ಅದ್ದೂರಿಯಾಗಿ ಜರುಗಿದ ಶ್ರೀ ಹುಲಿಕಾಂತೇಶ್ವರ ಜಾತ್ರಾ ಮಹೋತ್ಸವ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಕಣದಾಳ್ ಗ್ರಾಮದ ಆರಾಧ್ಯ ದೈವ ಶ್ರೀ ಹುಲಿಕಾಂತೇಶ್ವರ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತ್ತು. ಗ್ರಾಮದ ಹಿಡ್ಕಲ್ ರಸ್ತೆಯ ಕೆನಾಲ್ದಿಂದ ಸಕಲ ವಾದ್ಯ ಮೇಳದೊಂದಿಗೆ ಆರತಿ ಹಿಡಿದ ಮುತ್ತೈದರಿಂದ ಕುಂಭಮೇಳ ಜರುಗಿತ್ತು. ಕುಂಭದಲ್ಲಿ ತಂದ ಜಲವನ್ನು ಗ್ರಾಮದ ಎಲ್ಲಾ ದೇವಸ್ಥಾನಗಳಿಗೆ ತೆರಳಿ ದೇವಸ್ಥಾನದ ಮುಖ್ಯ ಬಾಗಿಲದ ಹೊಸ್ತಿಲಿಗೆ ಜಲ ಅಭಿಷೇಕ ಮಾಡಿ ಮತ್ತೆ ಮೆರವಣಿಗೆ ಮರಳಿ ಶ್ರೀ ಹುಲಿಕಾಂತೇಶ್ವರ ದೇವಸ್ಥಾನ ತಲುಪಿತ್ತು. ನಂತರ ದೇವರಿಗೆ ಅರ್ಚಕರಿಂದ ಜಲ ಅಭಿಷೇಕ ಸೇರಿದಂತೆ ರುದ್ರಾಭಿಷೇಕ ಜರುಗಿತ್ತು. ಜಾತ್ರೆಗೆ ಬೇರೆ ಬೇರೆ ಗ್ರಾಮಗಳ 10 ದೇವರ ಪಲ್ಲಕ್ಕಿ ಆಗಮಿಸಿದ್ದವು. ಈ ಸಂದರ್ಭದಲ್ಲಿ ಪಿರಪ್ಪ ಹೊಸಟ್ಟಿ, ಶಂಕರ್ ಸುತಾರ್, ಮಾರುತಿ ಚಿಗರಿ, ರವಿ ಹಿಡ್ಕಲ್, ಮಲ್ಲಪ್ಪ ಅಜುರೆ, ರಾಮು ವಡ್ಡರ್, ಸದಾಶಿವ ಹೊಸಟ್ಟಿ, ರವಿ ಚಿಂಚಲಿ, ರಾಮಚಂದ್ರ ಜೋಡಟ್ಟಿ, ಲಕ್ನಾ ಬ್ಯಾಗಿ, ಗೋಪಾಲ್ ಸೂರನೌರ್, ಕಲ್ಲಪ್ಪ ಚಿಗರಿ, ಬಿಂಸಿ ಹೊಸಟ್ಟಿ, ರಾಮನಗೌಡ ಪಾಟೀಲ್ ಇನ್ನೂ ಹಲವಾರು ಶ್ರೀ ಹುಲಿಕಾಂತೇಶ್ವರ ಭಕ್ತಾದಿಗಳು ಭಾಗಿಯಾಗಿದ್ದರು. ವರದಿಗಾರರು ನಿಮ್ಮ ಸಂಘಟನೆ ನ್ಯೂಸ್ ಬರ್ರಿ ಮುಂದೆ ಮಹಾಶಿವರಾತ್ರಿ ಶ್ರೀ ಹುಲಿಕಾಂತೇಶ್ವರ ಜಾತ್ರಾ ಮಹೋತ್ಸವ ರೀ. ಮಹಾಶಿವರಾತ್ರಿ ನಿಮಿತ್ತವಾಗಿ ರೀ 22ರಿಂದ 26ರವರೆಗೆ ಪ್ರತಿದಿನ ಸಾಯಂಕಾಲ 7:30ರಿಂದ 9:30ರವರೆಗೆ ಪ್ರವಚನ ಕಾರ್ಯಕ್ರಮ ರೀ. ಎಲ್ಲ ಮಹಾತ್ಮರಿಂದ ನಡೆಯುತ್ತೆ ರೀ. 5 ದಿನಗಳ ಕಾಲ ಪ್ರವಚನ ಕಾರ್ಯಕ್ರಮ ರೀ. ಇವತ್ತು ಏನು ವಿಶೇಷತೆ ಅಂದ್ರೆ ರೀ, ಕಿನಾಲ್ದಿಂದ ಕುಂಭಮೇಳ ತಂದ್ರಿ ಎಲ್ಲ ಊರು ಎಲ್ಲ ದೇವರಿಗೆ ನೀರು ಹಾಕೋತ ಹೊಳ್ಳಿ ಹುಲಿಕಾಂತೇಶ್ವರ ಗದ್ದಿಗೆ ರುದ್ರಾಭಿಷೇಕ ಕುಂಭಮೇಳದ ನೀರು ಇದನ್ನು ಎಲ್ಲ ಹೆಣ್ಮಕ್ಳ ಆರತಿ ಕುಂಭಮೇಳದೊಂದಿಗೆ ತಂದು ಹುಲಿಕಾಂತೇಶ್ವರ್ಗೆ ಇದನ್ನು ಮಾಡ್ತೀವಿ. ಇವತ್ತು ನಾಳೆ ಮುಂಜಾನೆ ದೀಡ್ ನಮಸ್ಕಾರ ಆಗ್ತಾರೆ ಎಲ್ಲ ಪ್ರತಿಯೊಬ್ಬರು ಮನೆಗೆ. ಇವತ್ತು ನೈಟ್ 6ರಿಂದ ಮುಂಜಾನೆ 10-11 ಮಟ ರೀ. ಆನಂತರ ಎಲ್ಲ ಊರು ಭಕ್ತಾದಿಗಳಿಂದ ಕಾಳು ತರೋದು ರೀ. ಆನಂತರ ಸರ್ತಿದವ್ರು ಧಾನ್ಯ ರೀ, ಗೊಂಜಾಳು ಅವ್ರ ಭಕ್ತಿಲೇ ತಂದು ಕೊಡ್ತಾರೆ ರೀ. ಮಠಕ್ಕೆ ದಾಸೋಹಕ್ಕೆ ಗೊಂಜಾಳ ತಂದು ಕೊಡ್ತಾರೆ. ಈ ಸ್ವಾಮೀಜಿ 5 ಜನ ಸ್ವಾಮೀಜಿ ಬರ್ತಾರೆ. ಹಾಂ, 5 ದಿವಸ ಪ್ರವಚನ ಕಾರ್ಯಕ್ರಮ ರೀ.
ಎಷ್ಟು ಸುಮಾರು 40-45 ವರ್ಷದಿಂದ ಇದು ನಡೀತಾ ಬಂದಿದೆ ಸರ್.